ಫ್ರೆಂಡ್ಸ್, ಇವತ್ತು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಹೆಂಗೆ ಸಿಂಪಲ್ಲಾಗಿ ರೊಟ್ಟಿ ಮಾಡ್ತೀನಿ ನಿಮಗೂ ತೋರಿಸ್ತೀನಿ. ಇಲ್ಲಿ ನೋಡಿ, ಜೋಳ ಮತ್ತು ಅಕ್ಕಿ ಹಿಟ್ಟು ಎರಡು ತೊಗೊಂಡಿದ್ದೀನಿ. ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಎರಡು ತೊಗೊಂಡಿದ್ದೀನಿ. ಇದು ನೈಟ್ ಒಂದು ಸ್ವಲ್ಪ ಅನ್ನ ಉಳಿದಿತ್ತು, ಅದನ್ನು ಯೂಸ್ ಮಾಡ್ಕೊತೀನಿ. ಮತ್ತು ಅದಕ್ಕೆ ಬೇಕಾದಷ್ಟು ಸಾಲ್ಟು. ಇವಾಗ ಎಲ್ಲ ಮಿಕ್ಸ್ ಮಾಡಿ ಹೆಂಗೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನೈಟ್ ರೈಸ್ ಉಳಿದಿದೆ, ಅದನ್ನು ಸುಮ್ಮನೆ ಸ್ವಲ್ಪ ಉಳಿದಿದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡ್ರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೀವು ಉಳಿದಿದ್ರೆ ನೈಟ್ ಏನಾದ್ರು ರೈಸ್ ಉಳಿದಿದ್ರೆ ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ನಿಮಗೆ ಎಷ್ಟು ಬೇಕಷ್ಟು ಹಿಟ್ಟು ತಗೊಳ್ಳಿ. ಮತ್ತು ಸಾಲ್ಟ್, ಮತ್ತು ಬಿಸಿ ನೀರಲ್ಲಿ ಅದನ್ನು ಕಲಿಸ್ತೀನಿ. ಲೈಟ್ ಬಿಸಿ ಇದೆ, ತುಂಬ ಬಿಸಿ ಬೇಡ, ಲೈಟ್ ಬಿಸಿ ಇದೆ. ಅದನ್ನು ನೀಟಾಗಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಬಿಸಿ ನೀರು ಹಾಕ್ಕೊಂಡ್ಬಿಟ್ಟು, ಲೈಟ್ ಬಿಸಿ ಇದೆ, ಆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು, ಜಾಸ್ತಿ ನೀರು ಹಾಕೋಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಈ ಥರ ನೀಟಾಗಿ ಅದನ್ನು ಒಂದು ಹದಕ್ಕೆ ತಗೊಬರ್ಬೇಕು, ರೊಟ್ಟಿ ಹದಕ್ಕೆ ತರಬೇಕು. ಇದೆಲ್ಲ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಮಿದ್ದಿಟ್ಟಿದ್ದೀನಿ ನೀಟಾಗಿ ಸ್ಮೂತಾಗಿ. ತೀರಾ ತೆಳು ಬೇಡ, ತೀರಾ ಗಟ್ಟಿನೂ ಬೇಡ, ಈ ಥರ ಸ್ಮೂತಾಗಿರಬೇಕು. ಇವಾಗ ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸ್ವಲ್ಪನೇ ತಗೊಳ್ಳಿ, ನೀಟಾಗಿ ತಗೊಂಡು ಈ ಥರ ನೀಟಾಗಿ ಎಷ್ಟಾಗುತ್ತೆ ಅಷ್ಟು ತೆಳು ತೊಡ್ಕೊಬೇಕು. ನೋಡಿ ಇವಾಗ ಆಗಿದೆ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ನೀಟಾಗಿ ತೊಡ್ಕೊಬೇಕು. ಇವಾಗ ತವೆ ಮೇಲೆ ಹಾಕೋಣ. ತವೆ ಮೇಲೆ ಹಾಕ್ತಿದ್ದೀನಿ. ಇವಾಗ ಒಂದು ಸೈಡ್ ಬೇಯ್ತಿದೆ. ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ, ಎರಡೂ ಕಡೆ ನೀಟಾಗಿ ಬೇಯುತ್ತೆ. ಅವಾಗ ಈ ಥರ ನೀರು ಹಾಕೋದ್ರಿಂದ ಎರಡೂ ಕಡೆ ನೀಟಾಗಿ ಬೇಯುತ್ತೆ. ಹಸಿಟ್ಟು ಥರ ಇರುತ್ತಲ್ಲ, ಅದನ್ನೆಲ್ಲ ನೀರಲ್ಲಿ ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ಈ ಥರ ಸವರಿ. ಎರಡು ಕಡೆ ಬೆಂದಿದೆ. ನೀಟಾಗಿ ಬೇಯಿಸ್ಕೋಬೇಕು ರೊಟ್ಟಿನ. ಎರಡು ಕಡೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಬೇಯಿಸಿ, ಆವಾಗ ನೀಟಾಗಿ ಬೇಯುತ್ತೆ ಎರಡು ಕಡೆ. ಬೆಳಗಿನ ತಿಂಡಿ ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನೋಕ್ಕೆ. ಯಾವ್ದ್ರ ಜೊತೆನಾರ ತಿನ್ಬೋದು, ಚಟ್ನಿ ಇಲ್ಲ ಪಲ್ಯ ಆ ಥರ. ನೀಟಾಗಿ ಬೇಯಿಸಿ ಸೈಡೆಲ್ಲ ಈ ಥರ ನೀಟಾಗೆಲ್ಲ ಸೈಡೆಲ್ಲ ಬೇಯಿಸ್ಕೊಳ್ಳಿ. ಇದೇ ತಡ ಇನ್ನೊಂದು ತೊಟ್ಟಿದ್ದೀನಿ, ಇದನ್ನು ಬೇಯಿಸ್ಕೊಬಿಡೋಣ. ಅದೇ ಥರ ಒಂದು ಸೈಡ್ ಬೇಯ್ದಿದೆ, ಇನ್ನೊಂದು ಸೈಡಿಗೆ ಸ್ವಲ್ಪ ನೀರು ಸವರ್ಬಿಟ್ಟು ಇವಾಗ ಎರಡು ರೊಟ್ಟಿ ಆಗಿದೆ.
ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ಚೆನ್ನಾಗಿ ಗರಿ ಗರಿಯಾಗಿ ಸ್ಮೂತಾಗಿ ಬಂದಿದೆ ರೊಟ್ಟಿ, ಚೆನ್ನಾಗಿ ಬಂದಿದೆ. ಅನ್ನ ಯೂಸ್ ಮಾಡಿದ್ವಲ್ಲ ಹಂಗಾಗಿ ಸ್ಮೂತಾಗಿ ಬಂದಿದೆ. ಬೆಂಡೆಕಾಯಿ ಆಲೂಗೆಡ್ಡೆ ಪಲ್ಯ ಇದೆ, ಅವೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ತೋರಿಸ್ತೀನಿ ನೋಡಿ. ಸ್ಮೂತಾಗಿ ಬಂದಿದೆ. ಮಧ್ಯಾಹ್ನ ಆದರೂ ಇದು ಇದೇ ಥರ ಸ್ಮೂತಾಗೇ ಇರುತ್ತೆ. ನೀಟಾಗಿ ಮಾಡ್ಕೊಂಡು ನೀವು ತಿಂದು ಟ್ರೈ ಮಾಡಿ. ಲೈಕ್ ಆ್ಯಂಡ್ ಸಪೋರ್ಟ್.